ಹೊನ್ನಾವರದ ಕರ್ಕಿನಾಕದ ರಾಷ್ಟ್ರೀಯ ಹೆದ್ದಾರಿ 66ರ ಹತ್ತಿರದ ಗಿರಿಜಮ್ಮ ಕಾಂಪ್ಲೆಕ್ಸ್ನಲ್ಲಿ ರಾಜು ಮಂಜುನಾಥ್ ನಾಯ್ಕ್ ಮಾಲೀಕತ್ವದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಗ್ರ್ಯಾಂಡ್ ಇನ್ ಲಾಡ್ಜಿಂಗ್ ಅನ್ನು ಕುಮಟಾ ಹೊನ್ನಾವರ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿದರು. ನೂತನವಾಗಿ ನಿರ್ಮಾಣಗೊಂಡ ಗ್ರ್ಯಾಂಡ್ ಇನ್ ಲಾಡ್ಜಿಂಗ್ ಮತ್ತು ಬೋರ್ಡಿಂಗ್ ಅನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಬಳಿಕ ಶಾಸಕರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಲಾಡ್ಜಿಂಗ್ ಅನ್ನು ವೀಕ್ಷಣೆ ಮಾಡಿದ್ರು. ಬಳಿಕ ನುಡಿಸಿರಿಯೊಂದಿಗೆ ಮಾತನಾಡಿದ ಶಾಸಕರು, ನಮ್ಮ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಎಂದು ಹೆಸರು ಗಳಿಸಿದೆ. ಆದರೆ ಆ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ ಎನ್ನುವುದೇ ಬೇಸರದ ಸಂಗತಿ. ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಂಡು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕಿದೆ. ಇದರಿಂದ ಸಾಕಷ್ಟು ಯುವಕ ಯುವತಿಯರಿಗೆ ಉದ್ಯೋಗ ಸಿಗುತ್ತದೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬೋರ್ಡಿಂಗ್ನವರಿಗೆ ಲೈಸೆನ್ಸ್ ಕೊಡಿಸುವ ಕೆಲಸ ಮಾಡಿದ್ದೇನೆ. ಮಂಜುನಾಥ್ ನಾಯ್ಕ್ ಅವರು ರಿಸ್ಕ್ ತೆಗೆದುಕೊಂಡು ಈ ಉದ್ಯಮಕ್ಕೆ ಕೈ ಹಾಕಿದ್ದಾರೆ. ಅವರ ಈ ಕಾರ್ಯ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಹೊನ್ನಾವರ ಮತ್ತು ಕರ್ಕಿ ಮಧ್ಯದಲ್ಲಿ ಇವತ್ತು ನೂತನವಾದಂಥ ಗ್ರ್ಯಾಂಡ್ ಇನ್ ಹೋಟೆಲ್ನ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ನಾನು ಮತ್ತು ನಮ್ಮ ಹಿರಿಯರಾದಂಥ ಸಭಾಯಿತರು ಶಿವಾನಂದ ಹೆಗಡೆ ಅವರು ಇವರೆಲ್ಲರೂ ಸೇರಿ ಇದನ್ನು ವಿದ್ಯುಕ್ತವಾಗಿ ಈ ಗ್ರ್ಯಾಂಡ್ ಇನ್ ಹೋಟೆಲನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಇದರ ಮಾಲೀಕರು ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಜು ನಾಯ್ಕರವರು ಮತ್ತು ಅವರ ಕುಟುಂಬದವರು ಮತ್ತು ಅವರ ಎಲ್ಲ ಸ್ನೇಹಿತರು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಇದರ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜಿಲ್ಲೆ ಇವತ್ತು ಪ್ರವಾಸೋದ್ಯಮದ ಜಿಲ್ಲೆ ಅನ್ನುವಂಥ ಒಂದು ಹೆಸರನ್ನು ಗಳಿಸ್ಕೊಂಡಂಥದ್ದು. ಆದರೆ ಆ ಮಟ್ಟಕ್ಕೆ ಇನ್ನೂ ನಾವು ಹೋಗಲಿಲ್ಲ ಅನ್ನುವಂಥದ್ದು ನಮಗೆ ನೋವಿದೆ. ಆದರೆ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ಪ್ರವಾಸೋದ್ಯಮವನ್ನು ಬೆಳೆಸಿದರೆ ಬಹುಶಃ ಅನೇಕ ಯುವಕರಿಗೆ ಯುವತಿಯರಿಗೆ ಕೈಗೆ ತುಂಬ ಕೆಲಸಗಳು ಸಿಗ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಸದ್ಯ ಹೊನ್ನಾವರದಲ್ಲಿ ಬೋಟಿಂಗ್ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಸ್ವತಃ ಎಲ್ಲ ಬೋಟಿಂಗ್ನವರಿಗೆ ಲೈಸೆನ್ಸನ್ನು ಕೊಡಿಸೋಂಥ ಕೆಲಸ ಮಾಡಿದೆ. ಇವತ್ತು ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೋಟಿಂಗ್ನ ಕೆಲಸಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಜಿಜಿ ಸಭಾಹಿತ್ ಮಾತನಾಡಿ, ರಾಜು ನಾಯ್ಕ್ ಅವರು ತಮ್ಮ ಹಿರಿಯರ ನೆನಪಿಗಾಗಿ ಈ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಅವರ ಈ ಕಾರ್ಯ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ರಾಜು ನಾಯ್ಕರು ನನಗೆ ಆತ್ಮೀಯರವರು. ಈ ಹೊನ್ನಾವರದಲ್ಲಿ ಗ್ರ್ಯಾಂಡ್ ಇನ್ ಅಂತೇಳಿ ಗಿರಿಜಮ್ಮ ಅವಳ ಹೆಸರಿನಲ್ಲಿ ಒಂದು ಈ ಹೋಟೆಲ್ ಉದ್ಯಮವನ್ನು ಶುರು ಮಾಡಿದ್ದಾರೆ. ಹೆಚ್ಚಾಗಿ ಅದು ಮನೆಯವರ ಹಿರಿಯವರ ಹೆಸರು ಇರಬೇಕು. ಅದು ಅವರು ಒಂದು ನೆನಪಿಗೋಸ್ಕರ ಮಾಡಿದಂಥ ಒಂದು ಉದ್ಯೋಗ ಒಳ್ಳೆಯದಾಗಲಿ ಅಂತೇಳಿ ನಾನು ಅವರಲ್ಲಿ ಹಾರೈಸುತ್ತೇನೆ. ರಾಜು ನಾಯ್ಕರಿಗೆ ಒಳ್ಳೆಯದಾಗಲಿ. ಗ್ರ್ಯಾಂಡ್ ಇನ್ ಮಾಲೀಕರಾದ ರಾಜು ನಾಯ್ಕ್ ಅವರು ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ನೂತನವಾಗಿ ನಿರ್ಮಾಣವಾದ ಗ್ರ್ಯಾಂಡ್ ಇನ್ ಹೋಟೆಲ್ನಲ್ಲಿ ಲಾಡ್ಜಿಂಗ್, ಬೋರ್ಡಿಂಗ್, ಎಸಿ ಪಾರ್ಟಿ ಹಾಲ್ ಮತ್ತು ಬೋಟಿಂಗ್ ಸೌಲಭ್ಯವನ್ನು ಹೊಂದಿದ್ದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಬೇಕು ಮತ್ತು ಶರಾವತಿ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು. ಯಾಕಂದ್ರೆ ಪ್ರವಾಸಿ ಜಿಲ್ಲೆಯಾಗಿದ್ದರಿಂದ ಪ್ರವಾಸಿಗರಿಗೆ ಒಂದು ಉತ್ತಮ ರೀತಿಯಲ್ಲಿ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಈ ಉದ್ಯಮವನ್ನು ಆರಂಭಿಸಿದ್ದೇವೆ. ಈ ಉದ್ಯಮಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಈ ಒಂದು ಗ್ರ್ಯಾಂಡ್ ಇನ್ ಹೋಟೆಲು ಮತ್ತು ಲಾಡ್ಜಿಂಗ್ ಮತ್ತು ಮಿನಿ ಎಸಿ ಹಾಲು ಎಲ್ಲ ಸೌಕರ್ಯ ಇದೆ. ಇದಕ್ಕೆ ಸ್ಥಳೀಯ ಎಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ಪ್ರತಿಯೊಬ್ಬರೂ ಸಹ ಬಂದು ಶುಭ ಹಾರೈಸಬೇಕು ಮತ್ತು ಈ ಒಂದು ಇಲ್ಲಿಯ ಸೌಂದರ್ಯ, ಶರಾವತಿಯ ಸೌಂದರ್ಯ, ಇಕೋ ಬೀಚ್ ಇರ್ಬೋದು, ಯಾಣ ಪ್ರವಾಸೋದ್ಯಮ ಇರ್ಬೋದು ಮತ್ತು ಮುರುಡೇಶ್ವರ ಪ್ರವಾಸೋದ್ಯಮದ ಇರ್ಬೋದು, ಇಡಗುಂಜಿ ಇರ್ಬೋದು, ಇಲ್ಲಿಯ ಎಲ್ಲ ಸೌಂದರ್ಯವನ್ನು ಸವಿಲಿಕ್ಕೆ ಇಲ್ಲಿ ಬಂದಂಥವರು ಪ್ರತಿಯೊಬ್ಬರು ನಮ್ಮ ಈ ಒಂದು ಬಾರಿ ಈ ನಮ್ಮ ಗ್ರ್ಯಾಂಡ್ ಇನ್ ಲಾಡ್ಜಿಂಗಿಗೆ ಬಂದು ಸಂಪರ್ಕಿಸಬೇಕೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈ ಎಲ್ಲ ನನ್ನ ಆತ್ಮೀಯರು ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ನಾವು ಒಂದು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಮುಂದಿನ ದಿನದಲ್ಲೂ ಸಹ ಈ ಗ್ರ್ಯಾಂಡ್ ಇನ್ ಲಾಡ್ಜಿಂಗ್ ಹೋಟೆಲು ಮತ್ತು ಪ್ರತಿಯೊಂದು ಮಿನಿ ಎಸಿ ಹಾಲು ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಇಲ್ಲಿ ಸಂಪರ್ಕಿಸಬಹುದು.
ಗ್ರ್ಯಾಂಡ್ ಇನ್ನಲ್ಲಿ ಉತ್ತಮ ಮತ್ತು ಗುಣಮಟ್ಟದ ರೂಮ್ಗಳು ಹಾಗೂ ಪಾರ್ಟಿ ಹಾಲ್ ಇತರೆ ಸೌಲಭ್ಯಗಳನ್ನು ಒಳಗೊಂಡಿದೆ. ಇದೇ ವೇಳೆ ಶಾಸಕ ದಿನಕರ್ ಶೆಟ್ಟಿ, ಶಿವಾನಂದ ಹೆಗಡೆ ಕಡ್ತೋಕ, ಡಾಕ್ಟರ್ ಜಿಜಿ ಸಭಾಹಿತ ಹಾಗೂ ಇತರರನ್ನು ರಾಜು ಮಂಜುನಾಥ್ ನಾಯ್ಕ್ ಅವರು ಸನ್ಮಾನಿಸಿ ಗೌರವಿಸಿದರು. ಒಟ್ನಲ್ಲಿ ಹೋಟೆಲ್ ಉದ್ಯಮದಲ್ಲಿ ಯಶಸ್ಸು ಕಾಣುವ ಕನಸಿನೊಂದಿಗೆ ರಾಜು ನಾಯ್ಕ್ ಅವರು ಈ ಉದ್ಯಮವನ್ನು ಪ್ರಾರಂಭಿಸಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು, ಸಂಬಂಧಿಕರು, ಹಿತೈಷಿಗಳು ಶುಭ ಹಾರೈಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ರಾಜು ನಾಯ್ಕ್ ಅವರ ಧರ್ಮಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀರೇಶ್ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.